ನಮಸ್ತೆ ಕರ್ನಾಟಕ. ನೀವು ಹಿಂದಿನ ವಿಡಿಯೋದಲ್ಲಿ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನವನ್ನು ನೋಡಿದ್ದೀರಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಇನ್ನು ಕೇಶವನಾಥೇಶ್ವರ ದೇವಸ್ಥಾನದಿಂದ ನಾವು ಮುಂದೆ ಹೋಗ್ತಾ ಇರೋದು ಕಮಲಶಿಲೆಗೆ, ಅಂದರೆ ಇದನ್ನು ಗುಪ್ಪಿ ಗುಹಾಲಯ ಅಂತ ಕೂಡ ಕರೀತಾರೆ. ಇದರ ಒಳಗೆ ಬೆಳಿಗ್ಗೆ 9ರಿಂದ 12:30ರವರೆಗೆ ಹಾಗೂ ಮಧ್ಯಾಹ್ನ 1:30ರಿಂದ 4:30ರವರೆಗೆ ಪ್ರವೇಶ ಇರುವಂಥದ್ದು. ಜೋಗಿಗಳ ಪೂಜೆ 5-6 ತಲೆಮಾರಿಂದ ಮಾಡ್ಕೊಂಡು ಬಂದಿದ್ದೀವಿ ಮಗ. ಇಲ್ಲಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಕೆತ್ತಿ ಮಾಡಿದಲ್ಲ ಉದ್ಭವ ಆಗಿರೋದು. ನಂದಿ ಬೆಳೀತಿದೆ ಮಗ. ನಾವು ಜೋಗಿ ಪರಂಪರೆ ಇದೇ ಹೊಟ್ಟೆಪಾಡು. ಡೈಲಿ ಪಾರ್ಟಿ ಇಲ್ಲ, ಸಂಡೇ ಸಮಾರಂಭ ನಡೆಸಲು ಬರ್ತಾರೆ. ಬೇಡ್ಕೊಳ್ಳಿ, ಧರ್ಮ ರಕ್ಷಣೆ ಮಾಡಿ. ಇದೆಲ್ಲ ನಿಮ್ಮ ಟೆಂಪೋ ತನಕ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಮಲಶಿಲೆ ಹೆಸರೆಲ್ಲ ಬರಲಿಕ್ಕೆ ಈ ಗುಹೆ ಕಾರಣಮ್ಮ. ಅಕ್ಕ, ತಾಯಿ ಬಂದಿರೋದು ಲಕ್ಷ್ಮಿ, ಸರಸ್ವತಿ, ಕಾಳಿ, ಮಗ ವೀರಭದ್ರ ಭೂಮಿಯಿಂದ ಆವಿರ್ಭಾವ ಆಗಿರೋದು. ಹೋಗಿ ಅಮ್ಮ ಸ್ನಾನ ಮಾಡಿಸ್ಕೊಳ್ತಾಳೆ. ಈಗ ಊಟಕ್ಕೆ ಹೋಗ್ತೀರಾ? 12 ಕಾಲಿಗೆ ದೇವಸ್ಥಾನ ಹಿಂದ್ಗಡೆ ಅನ್ನಛತ್ರ ಇದೆ, ಅಲ್ಲೊಂದು ಸಣ್ಣ ತೋಡಿದೆ ಅಕ್ಕ, ಹರಿತೋರು ನೀರಿದೆ, ನಾಗತೀರ್ಥ ಅಂತ. ಬರ್ತಾ ಮುಟ್ಟೋಣ ಅಕ್ಕ, ಎಲ್ಲ ಮುಟ್ಬೋದು. ಜಾತಿ ಭೇದ ಇಲ್ಲ ನಮಗೆ, ಯಾರು ಬಂದರೂ ನಾವು ಕೊಡ್ತೀವಿ. ಪವರ್ಫುಲ್ ವಾಟರು ನಾಗದೋಷ ರಿಮೂವ್ ಮಾಡುತ್ತೆ. ಬೇಡಕ್ಕ, ಸುಮ್ಮನೆ ಚಪ್ಪಲ್ ಬಿಡುವುದಿಲ್ಲ, ತಾಯಿ ತಲೆ ಮೇಲೆ ಬಂದಾಗೆ ಆಗುತ್ತೆ. ಅದಕ್ಕೆ ಅಣ್ಣ ಇಲ್ಲಿ ಚಪ್ಪಲ್ ಬಿಡ್ತಿದ್ದೀನಿ. ನಾನು ಸ್ಕೂಟಿ ಹತ್ರ ನನ್ನ ತಂದ್ಕೊಳ್ತಿದ್ರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಕ್ಕ. ಕಮಲಶಿಲೆ ಹೆಸರು ಬರಲಿಕ್ಕೆ ಗುಹೆ ಕಾರಣ. ಅಕ್ಕ, ನಾವು ಧ್ಯಾನ ಮಾಡಿದ್ದಂತ ತಾಯಿ ಪಾರ್ವತಮ್ಮ ಅಂತ, ನೀನು ಬರ್ಬೋದು. ಶುದ್ಧ ಮನೆಯಲ್ಲಿ ಸಾರಿ ಎಲ್ಲ ಇಟ್ಕೊಂಡು ಪಂಚಗಂಟು ಇಟ್ಕೊಂಡ್ಬಂದರೆ ಅವಕಾಶ ಕೊಡ್ತೀವಿ. ಬೆಳಗ್ಗೆ ಬೇಗ ಅಕ್ಕ, ಗ್ರಾಮೀಣ ಮುಕ್ತ ಬರಬೇಕು. 5:30 ಎಲ್ಲ ಬಂದರೆ ಅವಕಾಶ ಕೊಡ್ತೀವಿ. ಹೊರತು ಜಾಗ್ರತೆ ಸಂಕಲ್ಪ ಮಾಡಿಕೊಳ್ಳಿ. ನಾಗದೇವತೆ ನೋಡು, ಪಾಪುಗೆ ನಿಮಗೆ ಎಲ್ಲರಿಗೂ ಬೇಡ್ಕೊಳ್ಳಿ. ಮೇಲೆ ಅಪ್ಪಂಗೆಲ್ಲ, ಸಮಾನ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಸದಾ ನಾಗ ಕೊಡಲಿ. ಮೇಲೆ ಕಾಲಭೈರವ ಕೊಡಲಿ, ತಾಯಿ ಕೊಡಲಿ ಅಕ್ಕ. ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ಲಿಂದಲೇ ಒಮ್ಮೆ ಕೈ ಮುಗಿದು ದೇವರಲ್ಲಿ ಬೇಡಿಕೊಳ್ಳಿ. ಸಾಧ್ಯವಾದಾಗ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.